ನಮ್ಮ ಸರ್ಕಾರ ರೈತರ ಪರ. ಮೀಡಿಯಾದಲ್ಲೂ ಕೂಡ ಅವರು ಪ್ರಚಾರವನ್ನು ಪಡ್ಕೊಂತಾರೆ. ಈ ಬಾರಿ ಬಜೆಟ್ನಲ್ಲಿ ರೈತರಿಗೆ ಆದ್ಯತೆ. ಸರ್ ತಾವು ಮೀಡಿಯಾದವರು ಒಂಚೂರು ಕ್ಲಾರಿಫಿಕೇಶನ್ ಮಾಡಿ, ಯಾಕಂದರೆ ಸಾಮಾನ್ಯ ಜನರಿಗೆ ಇದು ಸರಿಯಾದ ರೀತಿಯಲ್ಲಿ ಅರ್ಥ ಆಗಲಿ. ಈಗ ಬಜೆಟಲ್ಲಿ ಕೃಷಿಗೆ ಭಾರತ ಸರ್ಕಾರ ಕೃಷಿಗೆ 1,10,000 ಕೋಟಿ, ರಾಜ್ಯ ಸರ್ಕಾರ ಕೃಷಿಗೆ 8,000 ಕೋಟಿ. ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೆ, ತಮಗೆ ಇದು ಸರಿಯಾಗಿ ಅರ್ಥ ಆಗಿಬಿಟ್ರೆ ಬೇರೆಯವರಿಗೆ ಅರ್ಥ ಆಗಂಗೆ ಮಾಡ್ತೀರಿ ಅಂತ. ಈ ಬಜೆಟಲ್ಲಿ ಘೋಷಣೆ ಮಾಡುವಂಥ ಈ ಅಂಕಿ ಸಂಖ್ಯೆಗಳು ಇದು ರೈತರಿಗೆ ಏನು ಸಂಬಂಧ ಅಂತ ಹೇಳಿ ಗೊತ್ತಾಗ್ತದೆ. ಈ ಬಜೆಟ್ಟಿನ ಅಂಕಿ ಸಂಖ್ಯೆಗಳಿಗೂ ರೈತರ ಬದುಕು ಜೀವನಕ್ಕೂ ಏನು ಸಂಬಂಧ? ಇವರು ಘೋಷಣೆ ಮಾಡಿದ್ದು ಎಲ್ಲದೂ ಕೂಡ ಯಥಾವತ್ತಾಗಿ ಜಾರಿ ಆಗ್ತದ, ಆಗದಲ್ಲಿಯೂ ಇರ್ಬೋದಲ್ಲ. ಯಾಕಂದ್ರೆ ಕಳೆದ ಏನೇನು ಉಳಿಕೆ ಇರುತ್ತೆ ಅದನ್ನೆಲ್ಲ ಈ ಬಜೆಟಲ್ಲಿ ಸೇರಿಸಿ ಬಜೆಟ್ ಗಾತ್ರವನ್ನು ಒಂಚೂರು ದೊಡ್ಡ ತೋರಿಸಿ ಈ ಸಾರಿ ರಾಜ್ಯದ ಬಜೆಟ್ಟು ಇಷ್ಟು ಲಕ್ಷ ಕೋಟಿಗಳಿಗೆ ಹೆಚ್ಚುವರಿ. ಈಗ ಈ ಕೃಷಿಗಷ್ಟೇ ಸಂಬಂಧಪಟ್ಟಂಗೆ ನಾನು ತಮ್ಮ ಗಮನಕ್ಕೆ ತರ್ತೇನೆ. ಕೃಷಿಯಲ್ಲಿ ಬಜೆಟ್ಗಳಲ್ಲಿ ಘೋಷಣೆ ಮಾಡ್ತಕ್ಕಂಥ ಏನು ಫಿಗರ್ಸ್ ಏನಿದೆ ಇದು ರೈತರಿಗೆ ಬದುಕಿಗೆ ಏನಾರು ಒಳ್ಳೇದಾಗ್ತದ ಅಥವಾ ಆಗಲ್ವಾ? ಪ್ರಶ್ನೆ ಬಂದರೆ ಈ ಬಜೆಟಲ್ಲಿ ಘೋಷಣೆ ಮಾಡುವಂಥ ಎಲ್ಲ ಘೋಷಣೆ ಕಾರ್ಯಕ್ರಮ ಏನಿದೆ ಇದು ಯಾವುದೂ ರೈತನಿಗೆ ನೇರವಾಗಿ ಮುಟ್ಟುವಂಥದ್ದಲ್ಲ. ಇದು ಗೊಬ್ಬರದ ಕಂಪನಿಗಳಿಗೆ ಸಬ್ಸಿಡಿ, ಬೀಜದ ಕಂಪನಿಗಳಿಗೆ ಸಬ್ಸಿಡಿ, ಪೆಸ್ಟಿಸೈಡ್ ಕಂಪನಿಗಳಿಗೆ ಸಬ್ಸಿಡಿ, ಕೃಷಿ ಉಪಕರಣಗಳಿಗೆ ಸಬ್ಸಿಡಿಗಳು, ಆಮೇಲೆ ಟಾರ್ಪಲಿಂಗ್ ಸಬ್ಸಿಡಿ, ಅದಕ್ಕೆ ಸಬ್ಸಿಡಿ, ಇದಕ್ಕೆ ಸಬ್ಸಿಡಿ. ಅಂದರೆ ಯಾವುದೋ ಕೈಗಾರಿಕೆ ಉತ್ಪನ್ನಗಳಿಗೆ ಸರ್ಕಾರಗಳು ಸಹಾಯ ನೀಡಿ ರೈತರಿಗೆ ಬೆಲೆಯನ್ನು ಕಮ್ಮಿ ಮಾಡಿ ಕೊಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇದ್ರ ಹಿಂದ್ಗಡೆ ಸರ್ಕಾರ ಇಷ್ಟು ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡ್ತಾರೆ. ಇದು ರೈತನ ಬದುಕು, ಜೀವನ ಅಥವಾ ಅವನ ಆರ್ಥಿಕತೆ ಇದು ಯಾವುದಕ್ಕೂ ಕೂಡ ಸಹಾಯ ಆಗೋದಿಲ್ಲ. ನಾನು ಏನು ಹೇಳ್ತೀವಿ ರೈತ ಸಂಘ ಅಂದರೆ, ಇದು ಒಂದಾಯ್ತು, ತಾವು ಯಾರಿಗೂ ಸಹಾಯ ಮಾಡಲಿಕ್ಕೆ, ಉದ್ದಿಮೆದಾರರಿಗೆ ಸಹಾಯ ಮಾಡಲಿಕ್ಕೆ ರೈತರ ಹೆಸರಿನಲ್ಲಿ ತಾವು ಕಾರ್ಯಕ್ರಮವನ್ನು ಘೋಷಣೆ ಮಾಡ್ತಾ ಇದ್ದೀರಿ, ಮಾಡಿ. ಆದರೆ ಅಗತ್ಯವಾಗಿ ಮಾಡಬೇಕಾಗಿರೋ ಕೆಲಸ ಏನಂದರೆ, ಭಾರತ ಸರ್ಕಾರಕ್ಕೆ ಡಾಕ್ಟರ್ MS ಸ್ವಾಮಿನಾಥನ್ ಅವರು ತನ್ನ ವರದಿಯನ್ನ ಸಲ್ಲಿಕೆ ಮಾಡಿ ಇಲ್ಲಿಗೆ 26 ವರ್ಷ ಕಳೆದೋಯ್ತು. 26 ವರ್ಷ ಕಳೆದ್ರು ಅವ್ರು ಏನು ಪ್ರಪೋಸಲ್ ಮಾಡಿದ್ದಾರೆ, MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಕನಿಷ್ಠ ಬೆಂಬಲ ಬೆಲೆ ಅಂತ 26 ವರ್ಷ ಕಳೆದೋದ್ರೂ ಕೂಡ ಅದು ಜಾರಿ ಆಗ್ತಾ ಇಲ್ಲ. ಅಥವಾ ದಿಲ್ಲಿ ಸರ್ಕಾರಕ್ಕೆ, ಇಲ್ಲಿ ಬೆಂಗಳೂರು ಕರ್ನಾಟಕ ಸರ್ಕಾರಕ್ಕೆ ನಿಮ್ಗೆ ರೈತರ ಬಗ್ಗೆ ಕಿಂಚಿತ್ತು ಗೌರವ ಇಲ್ವಾ?
ಅಥವಾ ರೈತರ ಬಗ್ಗೆ ನೀವು ಸಹಾಯ ಮಾಡಬೇಕು ಅಂತ ಇಲ್ವಾ? ಹಾಗಾದ್ರೆ ಯಾಕೆ ಜಾರಿ ಆಗ್ತಾ ಇಲ್ಲ? ಇದು ಅಗತ್ಯವಾಗಿ ಆಗಬೇಕಾಗಿರುವಂತ ಕಾರ್ಯ. ನಿಮ್ಮ ಯಾವುದೇ ಸಬ್ಸಿಡಿಗಳು ಇತ್ಯಾದಿಗಳು ಯಾವುದು ಬೇಕಾಗಿಲ್ಲ. ಈಗೇನು 8,000 ಕೋಟಿಗಳ ಸಹಾಯವನ್ನ ಉದ್ದಿಮೆದಾರರಿಗೆ ನೀಡಲಿಕ್ಕೆ ತಾವೇನು ರೈತರನ್ನ ಹೆಸರು ಬಳಕೆ ಮಾಡ್ತಾ ಇದ್ದೀರೋ ಇದು ಯಾವುದು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥ ಎಂ ಎಸ್ ಪಿ ಕನಿಷ್ಠ ಬೆಲೆ ಏನಿದೆ. ಈಗ ನಾನು ಯಾವುದೋ ತರಕಾರಿ ಬೆಳೆ ಮಾಡ್ತೀನಿ, ಆ ತರಕಾರಿ ಬೆಳೆಗೆ ನನ್ನ ಎಲೆಕ್ಟ್ರಿಸಿಟಿ ನಾನು ಬಳಕೆ ಮಾಡಿದರೆ ಬಿಲ್ ಕೊಡಪ್ಪ, ನೀನು ಪುಕ್ಸಟ್ಟೆ ದಾನ ಧರ್ಮ ಅಂತ ಹೇಳ್ಬೇಡ. ಆ ಬಿಲ್ ಈ ಟೊಮೊಟೊ ಬೆಳೆದಿರ್ತೀನೋ ತರಕಾರಿ ಬೆಳೆದಿರ್ತಾನೋ ಅದಕ್ಕೆ ಅದ್ರ ಬಿಲ್ ಸೇರ್ಪಡೆ ಆಗಲಿ. ಸೈಂಟಿಫಿಕ್ ಆಗಿ ಲೆಕ್ಕಾಚಾರ ಹಾಕಿ ರೈತನ ಉತ್ಪನ್ನಗಳಿಗೆ ಏನು MSP ನಿಗದಿ ಆಗಬೇಕಾಗಿದೆ. ಡಾಕ್ಟರ್ ಸ್ವಾಮಿನಾಥನ್ ರಿಪೋರ್ಟ್ ಪ್ರಕಾರ ಅವರು ಏನು ಅಡ್ವೈಸ್ ಮಾಡಿದ್ದಾರೆ ಸರ್ಕಾರಕ್ಕೆ, C2+50. ಈ C2+50 ಫಾರ್ಮುಲಾದ ಕೆಳಗಡೆ ನೀವು MSP ಡಿಕ್ಲೇರ್ ಮಾಡಿದರೆ ನೀವು ರೈತರಿಗೆ ಯಾವ ಸಬ್ಸಿಡಿ ಕೊಡೋದು ಬೇಕಾಗಿಲ್ಲ. MSP ನೀವು ಸರ್ಕಾರ ಮ್ಯಾನೇಜ್ ಮಾಡಬೇಕು. ಈ MSP ಮ್ಯಾನೇಜ್ ಮಾಡಲಿಕ್ಕೆ ಭಾರತ ಸರ್ಕಾರ ಇದಕ್ಕೆ ಒಂದು ಆವರ್ತ ನಿಧಿಯನ್ನ ಸ್ಥಾಪನೆ ಮಾಡಬೇಕು. ಆವರ್ತ ನಿಧಿ ಅಂದ್ರೆ ರಿವಾಲ್ವಿಂಗ್ ಫಂಡ್. ಈ ರಿವಾಲ್ವಿಂಗ್ ಫಂಡ್ ನೀವು ಸ್ಥಾಪನೆ ಮಾಡಿದರೆ ಇದು ಖರೀದಿ ಕೇಂದ್ರ ವರ್ಷದ ಎಲ್ಲ ದಿನಗಳಲ್ಲೂ ನಮ್ಮ APMCಯಲ್ಲಿ ಇದು ತೆರೆದಿರಬೇಕು. ಆಗ MSP ಕೆಳಗಡೆ ಹೋಗೋದಿಲ್ಲ, ಬಿಲೋ MSP ಆಗೋದಿಲ್ಲ. ಅದಕ್ಕೆ ಸರ್ಕಾರ ಇದನ್ನ ಕ್ರಮಬದ್ಧವಾಗಿ ಜಾರಿಗೊಳಿಸ್ಲಿಕ್ಕೆ, ಈಗ ನೋಡಿ ಕರ್ನಾಟಕದಲ್ಲಿ ಭತ್ತ ಕಟಾವ್ ಆಗ್ತಾ ಇದ್ದಂಗೆ ಅಥವಾ ರಾಗಿ ಕೊಯ್ಲು ತೊಗರಿನೋ ಅಥವಾ ಬೇರೆ ಬೆಳೆಗಳು ಕಟಾವ್ ಆಗ್ತಾ ಇದ್ದಂಗೆ ಸರ್ಕಾರ ರಿಯಾಕ್ಟ್ ಮಾಡೋದಿಲ್ಲ. ರೈತರು ಅಲ್ಲಿ ರಸ್ತೆ ಬಂದ್ ಮಾಡಿದ್ರು, ರೈತರು DC ಕಚೇರಿ ಮುಂದೆ ರೈತರು ಗಲಾಟೆ ಆಯ್ತು, ಅಲ್ಲೆಲ್ಲೋ ಲಾಠಿ ಚಾರ್ಜ್ ಆಯ್ತು. ಈಗ ಏನಾದ್ರೂ ಆದಾಗ ನಾವು ಭಾರತ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ, ಭಾರತ ಸರ್ಕಾರದ ಪರ್ಮಿಷನ್ ತಗೊಂಡು ನಾವು ಖರೀದಿ ಮಾಡ್ತೀವಿ. ಸ್ವಲ್ಪ ಸಮಯ ಹಿಡಿಯುತ್ತೆ, ನಮ್ಮ ಅಧಿಕಾರಿಗಳನ್ನ ಡೆಲ್ಲಿಗೆ ಓಡಿಸಿದೀವಿ. ಇದೆಲ್ಲ ಕಾರಣಗಳನ್ನ ಆಗ ಮಾತಾಡ್ತಾರೆ. ಬಿತ್ತುವ ಕಾಲಕ್ಕೆ ಏನು ಅಗತ್ಯತೆ ಇದೆ, ಕಟಾವಿನ ಕಾಲಕ್ಕೆ ಏನೇನು ಅಗತ್ಯಗಳಿದೆ, ಇದು ಯಾವುದು ಕೂಡ ಪ್ರಿಕಾಷನರಿ ಸರ್ಕಾರಗಳು ಕೈಗೊಳ್ಳೋದಿಲ್ಲ. ಇದು ಸಮಸ್ಯೆಯಾಗಿ ಪರಿಣಾಮ ಆದಮೇಲೆ ಸರ್ಕಾರಗಳು ಬಾಯ್ಬಿಡ್ತವೆ. ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದೆ, ನೋಡಿ ತಮ್ಮ ಬಜೆಟ್ ಅಲ್ಲಿ 10,000 ಕೋಟಿ ರಿವಾಲ್ವಿಂಗ್ ಫಂಡ್ ಸ್ಥಾಪನೆ ಮಾಡಿ. ಅದು ನಿಮ್ಮ ಭಾರತ ಸರ್ಕಾರ ಕೊಡುತ್ತೋ ಬಿಡುತ್ತೋ ತಡವಾಗಿ ಕೊಡ್ತಾರೋ ಅವ್ರು ಕೊಟ್ಟಾಗ ನೀವು ಇಸ್ಕೊಳ್ಳಿ, ನಿಮ್ಮ ಅಕ್ಕಿನೋ ಅಥವಾ ಬೇಳೆ ಕಾಳುಗಳನ್ನೋ ಆಮೇಲೆ ಆ ಹಣಕ್ಕೆ ತಕ್ಕನಾಗಿ ಅವ್ರಿಗೆ ವರ್ಗಾವಣೆ ಮಾಡಿ. ಈಗ ತಕ್ಷಣ ರೈತನ ಕಷ್ಟಕ್ಕೆ ಪರಿಹಾರ ಅಂತ ಹೇಳಿ ತಮ್ಮ ರಿವಾಲ್ವಿಂಗ್ ಫಂಡ್ ಸ್ಥಾಪನೆ ಆಗಬೇಕು. ಅದ್ರ ಮೂಲಕ ರೈತನ ಖರೀದಿ ಕೇಂದ್ರಗಳು ವರ್ಷದ ಎಲ್ಲ ಕಾಲಗಳಲ್ಲೂ ಅದು ತೆರೆದಿರಬೇಕು ಅಂತ ಹೇಳಿ ಸರ್ಕಾರಕ್ಕೆ ಅಡ್ವೈಸ್ ಮಾಡಿದ್ವಿ. ಅವರು ರೈತರನ್ನ ಕೈ ಬಿಟ್ಬಿಟ್ಟಿದ್ದಾರೆ. ಭಾರತ ಸರ್ಕಾರನೂ ಬಿಟ್ಟಿದೆ, ರಾಜ್ಯ ಸರ್ಕಾರನೂ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಸರ್ಕಾರಗಳು ಇದ್ರ ಬಗ್ಗೆ ಮುಂಜಾಗ್ರತಾ ಕ್ರಮ ಇದ್ರೆ ಮಾತ್ರನೇ ನೀವು ರೈತರಿಗೆ ಸಹಾಯ ಮಾಡೋಕ್ಕಾಗುತ್ತೆ. ನೀವು ಆ ತರಾತುರಿಯಲ್ಲಿ ನೀವು ಏನೋ ಸಬೂಬುಗಳನ್ನು ಹೇಳೋದ್ರಿಂದ ಏನು ಸಮಸ್ಯೆಗೆ ಪರಿಹಾರ ಆಗಲ್ಲ. ರೈತ ಅಂದ್ರೇನೆ ಸರ್ಕಾರಗಳಿಗೆ ಮಂದ ಧೋರಣೆ. ಕಳೆದ 23ರಲ್ಲಿ
ಇಡೀ ರಾಜ್ಯದಲ್ಲಿ ಬರಗಾಲ. ಸಿದ್ದರಾಮಯ್ಯ ತನ್ನ ಮಂತ್ರಿ ಮಂಡಲ MLAಗಳನ್ನೆಲ್ಲ ಕರ್ಕೊಂಡು ಹೋಗಿ ಹೈದರಾಬಾದ್ ಕ್ಯಾಂಪ್ ಮಾಡಿದ್ರು, ಅಲ್ಲಿ ಚುನಾವಣೆಯಲ್ಲಿ ಗೆಲ್ಬೇಕಂತ. ಇಲ್ಲಿ ಬರಗಾಲ. ಆಗ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾರೆ, ಇಲ್ಲಿ ರಾಜ್ಯದಲ್ಲಿ ಬೆಳೆ ನಷ್ಟ ಆಗಿದೆ, 36,000 ಕೋಟಿ ನಷ್ಟ ಆಗಿದೆ ಬೆಳೆ, ಕೇಂದ್ರ ಸರ್ಕಾರ ಸಹಾಯ ಮಾಡಿ ಅಂತ. ಅವರೊಂದು 400 ಕೋಟಿ ಕೊಟ್ಟರು, ಇವರೊಂದು 200 ಕೋಟಿ ಕೊಟ್ಟರು, ರೈತರಿಗೆ ಮುಗಿಸಿದ್ರ ಕತೆ. ಹಿಂಗೆ ಮಾಡ್ತೀರಾ ಎಲ್ಲ ಕೆಲಸಗಳಿಗೆ. ಬೇರೆ ಬೇರೆ ವರ್ಗದ ಜನರ ಸಮಸ್ಯೆಗಳು ಬಂದಾಗ ಹಿಂಗೆ ಮಾಡ್ತೀರಾ. ಈ ತರ ಸರ್ಕಾರದ ನಡವಳಿಕೆಗಳು. ಅದಕ್ಕೆ ಆವರ್ತ ನಿಧಿ ಕಡ್ಡಾಯವಾಗಿ ಸ್ಥಾಪನೆ ಆಗ್ಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ.